ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಕಿಚನ್. ಇಡ್ಲಿ ರವಾದಲ್ಲಿ ಯಾವ ಥರ ನಾವು ಇಡ್ಲಿ ಸಾಫ್ಟಾಗಿ ಮಾಡ್ಬೋದು ಅಂತ ಮೊದಲಿಗೆ ನಾನಿಲ್ಲಿ ಇಡ್ಲಿ ರವಾನ ತೊಗೊಂಡಿದ್ದೀನಿ. ಸೊ ಇಲ್ಲಿ 3 ಗ್ಲಾಸಷ್ಟು, ನೀವು ಯಾವ ಗ್ಲಾಸಲ್ಲಾದರೂ ತೊಗೊಳ್ಳಿ. ಸೊ ನಾನು ಇವಾಗ ಮೆಷರ್ಮೆಂಟ್ ಪ್ರಕಾರ ನೀವು ಮಾಡ್ಕೊಳ್ಳಿ. ಸೊ 3 ಗ್ಲಾಸಷ್ಟು ನಾನಿವಾಗ ಇಡ್ಲಿ ರವಾನ ತೊಗೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಒಂದೇ ಒಂದು ಗ್ಲಾಸಷ್ಟು ಉದ್ದಿನ ಬೇಳೆ ತೊಗೊಳ್ತೀನಿ. ಸೊ ಪ್ರೊಪೋರ್ಷನೇಟ್ ಮಾತ್ರ ನೀವು ಕರೆಕ್ಟಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಾನಿವಾಗ ನೀರು ಹಾಕಿ ಒಂದು 5-6 ಗಂಟೆ ಅಷ್ಟು ನೆನೆಸ್ತೀನಿ ಚೆನ್ನಾಗಿ. ಸೊ ನಾನು ಇದು ಚೆನ್ನಾಗಿ ಈ ಥರ ಒಂದ್ಸಲಿ ವಾಶ್ ಮಾಡ್ಕೊಳ್ತೀನಿ. ಸೊ ಯಾವುದೇ ಐಟಮ್ ಆದರೆ ಒಂದ್ಸಲಿ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಇವಾಗ ನಾನು ನೀರನ್ನ ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ಒಂದು 5-6 ಗಂಟೆ ಅಷ್ಟು ಇಡ್ತೀನಿ. ಸೊ ಇವಾಗ ಈ ರವೆ ಕೂಡ ನಾವು ಚೆನ್ನಾಗಿ ನೀರು ಹಾಕ್ಕೊಳ್ಳೋಣ. ಸೊ ಇದನ್ನು ಅಷ್ಟೇ, ಇಡ್ಲಿ ರವೆ ಮುಳುಗೋವರೆಗೂ ನೀವು ಚೆನ್ನಾಗಿ ನೀರು ಹಾಕ್ಕೊಳ್ಳಿ. ಸೊ ಇದನ್ನು ಒಂದು 5-6 ಗಂಟೆ ಅಷ್ಟು ಚೆನ್ನಾಗಿ ನೆನೆಸ್ಕೊಳ್ಳೋಣ. ಸೊ ಇವಾಗ ಆಲ್ರೆಡಿ ನೆಂದಿದೆ, ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಚೆನ್ನಾಗಿ ಒಂಥರ ಪೇಸ್ಟ್ ಆಗೋಕ್ಕೆ. ನೋಡಿ, ಇದು ಪೇಸ್ಟ್ ಆಗಿದೆ ಆಲ್ರೆಡಿ. ಸೊ ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾನು ನೀರೆಲ್ಲ ತೆಗೆದು ಬರೀ ಹಿಂಡ್ಕೊಂಡು ಇವಾಗೇನು ರವೆ ನೆಂದಿದೆ ಅದು ರವೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಹಾಕ್ಕೊಂಡು ನಾನು ಅದೇನು ರುಬ್ಕೊಂಡಿದ್ದೀನಿ ಉದ್ದಿನ ಬೇಳೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾನು ಕಲಿಸ್ಕೊಳ್ತೀನಿ. ಸೊ ಒಂದು ಹದಕ್ಕೆ ಬರೋ ಥರ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾರ್ಮಲ್ ಯಾವ ಥರ ಇಡ್ಲಿಗೆ ಮಾಡ್ತೀರ ಅದೇ ರೀತಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಸೊ ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 8 ಅವರ್ನ ನೆನೆಸಿ, ಅಂದರೆ ರಾತ್ರಿ ಮಾಡಿಕೊಂಡು ಬೆಳಗ್ಗೆ ಮಾಡ್ಕೊಬೋದು ಇದು ಇಡ್ಲಿ. ಸೊ ಇವಾಗ ಕ್ಲೋಸ್ ಮಾಡಿಕೊಂಡು ಒಂದು 8 ಅವರ್ ಇಡೋಣ. ಸೊ 8 ಅವರ್ ಆದಮೇಲೆ ನೋಡಿ ಎಷ್ಟು ಉಗ್ಗ ಮೇಲೆ ಬಂದಿದೆ ಇದು. ಸೊ ಚೆನ್ನಾಗಿ ಕಲಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಹದಕ್ಕೆ. ಈ ಹದ ಬಂದರೆ ಸಾಕು ನಿಮ್ಗೆ ಇಡ್ಲಿಗೆ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಬನ್ನಿ ಇವಾಗ ಈ ಇಡ್ಲಿ ತಟ್ಟೆಗೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಳ್ತೀನಿ. ಸೊ ಒಂದೊಂದು ಸೌಟ್ ಆಗೋಷ್ಟು ನಾನು ಏನು ಬ್ಯಾಟರ್ ಮಾಡ್ಕೊಂಡಿದ್ದೀನಿ ಹಿಟ್ಟು ಅದನ್ನು ಹಾಕ್ಕೊಳ್ತೀನಿ. ಸೊ ನೋಡಿ 4ಗೂ ಹಾಕಿದ್ದೀನಿ. ಸ್ವಲ್ಪ ಒಂದು 10-15 ನಿಮಿಷ ನಾನು ಸ್ಟೀಮ್ ಮಾಡ್ತೀನಿ ಕುಕ್ಕರಲ್ಲಿ. ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೊ ಇವಾಗ ಒಂದು ತೆಗೆದು ನೋಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ನಿಮಗೆ ಗೊತ್ತಾಗುತ್ತೆ. ಗೂಡಾಗಿ ಬಂದಿದೆ ಇದು. ಸೊ ನೋಡಿ ಒಂದು ಸ್ವಲ್ಪ ಫೋಲ್ಡ್ ಮಾಡಿದ್ರೂ ಎಷ್ಟು ಬೇಗ ಕ್ಲೀನಿಗೆ ಫೋಲ್ಡ್ ಆಗುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.